ಶತಮಾನದಲ್ಲೇ ಕಂಡು ಕೇಳರಿಯದ ಭೀಕರ ಪ್ರವಾಹಕ್ಕೆ ನೇಪಾಳ ಸ್ಮಶಾನವಾಗಿ ಹೋಗಿದೆ. ಮೇಘಸ್ಫೋಟವಾಗಿ 40ಕ್ಕೂ ಹೆಚ್ಚು ಗ್ರಾಮಗಳೇ ಸರ್ವನಾಶವಾಗಿ ಹೋಗಿವೆ. 110ಕ್ಕೂ ಹೆಚ್ಚು ಭಾರತೀಯರು, 200ಕ್ಕೂ ಹೆಚ್ಚು ವಿದೇಶಿಯರು ಸೇರಿ 1000ಕ್ಕೂ ಹೆಚ್ಚು ಜನ ಈಗ ಈ ಪ್ರವಾಹದಲ್ಲಿ ಕಣ್ಮರೆಯಾಗಿದ್ದಾರೆ. ಕೊಚ್ಚಿ ಹೋದ ಮನೆಗಳಿಗೆ ಲೆಕ್ಕವೇ ಇಲ್ಲ. ಸುನಾಮಿ ಬಂದು ಅಪ್ಪಳಿಸದ ರೀತಿಯಲ್ಲಿ, ಬೆಟ್ಟವೇ ಸುನಾಮಿಯ ರೂಪವನ್ನು ತಾಳಿದ ರೀತಿಯಲ್ಲಿ ಆಗಿರುವಂತಹ ಘಟನೆಯನ್ನು ನೋಡಿದರೆ ಒಂದೊಂದು ದೃಶ್ಯವೂ ಘನಘೋರವಾಗಿದೆ. ಹಿಂದೂ ರಾಷ್ಟ್ರ ನೇಪಾಳದಲ್ಲಿ ಸಾವಿನ ಸುನಾಮಿ ಅಪ್ಪಳಿಸಿದೆ. ಮೌಂಟ್ ಎವರೆಸ್ಟ್ ಪರ್ವತಗಳ ತವರೂರು ಮೇಘಸ್ಫೋಟಕ್ಕೆ ಮುಳುಗಿ ಹೋಗಿದೆ. ಗೌತಮ ಬುದ್ಧ ಜನಿಸಿದ ಊರಲ್ಲೀಗ ಸಾವಿನ ಆರ್ತನಾದ ಮಾರ್ಧನಿಸ್ತಿದೆ. ಬೆಟ್ಟಗುಡ್ಡಗಳನ್ನೇ ಆಪೋಷಣೆ ಪಡೆದು ಬಂದ ಪ್ರವಾಹದಲ್ಲಿ ಕೊಚ್ಚಿ ಹೋದವರು, ಮುಚ್ಚಿ ಹೋದವರು, ಕಣ್ಮರೆಯಾದವರ ಲೆಕ್ಕಾನೇ ಸಿಕ್ತಿಲ್ಲ. ಊರೂರನ್ನೇ ನುಂಗಿ ಹಾಕ್ತಿರೋ ದೈತ್ಯ ಸುನಾಮಿ ಹೇಗೆ ಬೆಟ್ಟಗುಡ್ಡಗಳನ್ನು ದಾಟಿ ಬರ್ತಿದೆ ನೋಡಿ. ಪ್ರವಾಹದ ನೀರಲ್ಲಿ ಊರೂರನ್ನ ಸಂಪರ್ಕಿಸುವ ಬೃಹದಾಕಾರದ ಸೇತುವೆಗಳು ಬೆಂಕಿ ಪೊಟ್ಟಣದಂತೆ ಕೊಚ್ಚಿ ಹೋದ್ವು. ಕಣ್ಣೆದುರೇ ಕನಸಿನ ಮನೆಗಳು ಪ್ರಕೃತಿಯ ಆಕ್ರೋಶಕ್ಕೆ ನೆಲಸಮವಾಗೋದ್ವು. ರಸ್ವಾ ಜಿಲ್ಲೆಗೆ ಬೆಳಕು ಕೊಡುತ್ತಿದ್ದ ಇಡೀ ವಿದ್ಯುತ್ ಘಟಕಗಳು ನೀರಲ್ಲಿ ಮುಚ್ಚೋಯಿತು. ಹಸಿರನ್ನ ಹೊದ್ದು ಮಲಗಿದ್ದ ನೇಪಾಳದಲ್ಲಿ 100 ವಾಹನಗಳು ಕೆಸರಲ್ಲಿ ಮುಚ್ಚಿ ಹೋದ್ವು. ಈ ಸಿಸಿಟಿವಿ ದೃಶ್ಯ ಒಂದೇ ಸಾಕು ನೇಪಾಳದಲ್ಲಿ ಎಷ್ಟು ಜನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳೋಕೆ. ನೇಪಾಳ ಚೀನಾ ಗಡಿಯ ರಸುವಾ ಜಿಲ್ಲೆಯ ವಲಸೆ ಕಚೇರಿ ಇದು. 100 ಜನ ಪ್ರವಾಹದ ಭೀಕರತೆ ನೋಡ್ತಿದ್ದಂತೆ ಜೀವ ಉಳಿಸ್ಕೊಳ್ಳೋಕೆ ಓಡಿ ಹೋಗ್ತಿದ್ರು. ಆದ್ರೆ 10 ಸೆಕೆಂಡ್ನಲ್ಲೇ ಎಲ್ಲವೂ ನಿರ್ನಾಮ ಆಗೋಯ್ತು. ಬೃಹದಾಕಾರದ ಕಟ್ಟಡಗಳು, ಪಾರ್ಕಿಂಗ್ನಲ್ಲಿದ್ದ 40ಕ್ಕೂ ಹೆಚ್ಚು ಬಸ್ಗಳು ತಾರೆಗೆಲೆ ಥರ ಹಾರಿ ಹೋದ್ವು. ಈ ದೃಶ್ಯ ನೋಡಿ. ನೇಪಾಳ ಚೀನಾದ ರಸ್ವಾ ಗಡಿಯಲ್ಲಿ ನಡೆಸುತ್ತಿದ್ದ ಹೈಡ್ರೋ ಪ್ರಾಜೆಕ್ಟ್ ಕಾಮಗಾರಿ. ಇಡೀ ಜಗತ್ತಿಗೆ ಹೊಸ ಹೊಸ ತಂತ್ರಜ್ಞಾನ ಪರಿಚಯಿಸುತ್ತಿರೋ ಚೀನಾ ನಿರ್ಮಿಸುತ್ತಿದ್ದ ಕಟ್ಟಡ, ಅದರಲ್ಲಿದ್ದ 100 ಜನ ಕ್ಷಣಾರ್ಧದಲ್ಲಿ ಭೂಕುಸಿತ ಪ್ರವಾಹದಲ್ಲಿ ಕಣ್ಮರೆಯಾಗೋದು. ಎಲ್ಲವೂ ನೆಲಸಮ. ಬೆಟ್ಟಗುಡ್ಡಗಳ ತಪ್ಪಲಿನಲ್ಲಿದ್ದ ಮನೆಗಳು, ಮನೆಯವರ ಬದುಕು, 100 ಜನರ ಜೀವ ಎಲ್ಲವೂ ಕ್ಷಣಾರ್ಧದಲ್ಲಿ ನೆಲಸಮವಾಗಿರುವ ಭೀಭತ್ಸ ದೃಶ್ಯಗಳಿವೆ. ಇವತ್ತು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈ ಭೀಕರ ಪ್ರಕೃತಿ ವಿಕೋಪ ಸಂಭವಿಸಿದೆ. ಯಾವ ದಿಕ್ಕಲ್ಲಿ ಕಣ್ಣು ಹಾಯಿಸಿದ್ರೂ ಅಷ್ಟೇ ಬರೀ ಅವಶೇಷಗಳೇ ಕಾಣಿಸ್ತಿದೆ. ಬೆಟ್ಟಗುಡ್ಡಗಳಿಂದ ಕೊಚ್ಚಿ ಬಂದ ಕಲ್ಲು ಬಂಡೆಗಳು, ಮಣ್ಣು, ಮನೆಗಳನ್ನೆಲ್ಲ ಮುಳುಗಿಸಿದ್ದು ದಾರಿನೇ ಇಲ್ಲ. ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ಬದುಕುಳಿದವರ ರಕ್ಷಣೆ ಮಾಡುತ್ತಿದ್ದಾರೆ. ಕೆಸರಲ್ಲಿ ಹೂತು ಹೋಗಿ ಕುಸಿದು ಬೀಳೋ ಹಂತದಲ್ಲಿದ್ದ ಮನೆ ಮೇಲೆ ನಿಂತ್ಕೊಂಡು ಕಾಪಾಡಿ ಕಾಪಾಡಿ ಅಂತಿದ್ದವನನ್ನ ರಕ್ಷಣಾ ಪಡೆಗಳು ಹೆಲಿಕಾಪ್ಟರ್ನಲ್ಲಿ ಬಂದು ಬದುಕಿಸಿದ್ರು. ಮಣ್ಣಲ್ಲಿ ಅರ್ಧ ಮುಚ್ಚಿ ಹೋಗಿದ್ದ ವ್ಯಕ್ತಿಯನ್ನ ರಕ್ಷಿಸೋಕೆ ಸ್ಥಳೀಯರು ಹಗ್ಗ ಕಟ್ಕೊಂಡು ಪ್ರಾಣಪಣಕ್ಕಿಟ್ಟು ಕಾಪಾಡಿದ್ರು.
ನೇಪಾಳದ ಸಶಸ್ತ್ರ ಪಡೆಗಳು ಹಠಾತ್ ಪ್ರವಾಹದ ನಂತರ ರಕ್ಷಣಾ ಕಾರ್ಯಾಚರಣೆಗಿಳಿದಿವೆ. ಬದುಕುಳಿದವರ ಹುಡುಕಾಟಕ್ಕೆ ನೇಪಾಳ ಸರ್ಕಾರದ ಜೊತೆ ಭಾರತೀಯ ಸೇನೆ, ಚೀನಾ ಸೇನೆಯೂ ಕೈಜೋಡಿಸಿದೆ. ಇಲ್ಲಿ ನೇಪಾಳ ದುರಂತದಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದಾಗ ಯಾವ ಸ್ವರೂಪದ ಒಂದು ದುರಂತ ಇಲ್ಲಿ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನು ಇನ್ನೂ ಕೂಡ ಲೆಕ್ಕ ಹಾಕೋದಕ್ಕೂ ಸಾಧ್ಯ ಆಗಿಲ್ಲ. ಆದರೆ ಶವಗಳಂತೂ ಇಲ್ಲಿ ಸಿಗ್ತಾನೆ ಇದ್ದಾವೆ. ನಮ್ಮವರು ಕಾಣಿಸ್ತಿಲ್ಲ ಅಂತ ನೂರಾರು ಕುಟುಂಬದವರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೇವಲ ನೇಪಾಳದವರಷ್ಟೇ ಅಲ್ಲ, ಭಾರತ, ಚೀನಾ ಸೇರಿದಂತೆ ಪ್ರವಾಸಕ್ಕೆ ಹೋಗಿದ್ದಂತಹ ವಿದೇಶಿಗರು ಅಲ್ಲಿ ಕಣ್ಮರೆಯಾಗಿದ್ದಾರೆ. ಇಲ್ಲಿ ವಿಶೇಷವಾಗಿ ಯಾವ ಸ್ವರೂಪದಲ್ಲಿ ನೇಪಾಳದಲ್ಲಿ ಅಪ್ಪಳಿಸಿದಂತಹ ಇದು ಬೆಟ್ಟಗಳು ಸುನಾಮಿಯ ರೂಪವನ್ನು ತಾಳಿದರೆ ಏನಾಗ್ಬೋದು ಅದಾಗಿದೆ. ಸುನಾಮಿಯಲ್ಲಿ ನಾಪತ್ತೆಯಾದವರ ಸಂಖ್ಯೆ 1050ಕ್ಕೂ ಹೆಚ್ಚು ಮಂದಿ. ಕಣ್ಮರೆಯಾಗಿರುವಂತಹ ಭಾರತೀಯರು 105ಕ್ಕೂ ಹೆಚ್ಚು ಜನ ಅಂತ ಭಾರತ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇರುವಂಥದ್ದು. ಇನ್ನು ಕಣ್ಮರೆಯಾದಂತಹ ವಿದೇಶಿಯರು ಒಟ್ಟು 185ಕ್ಕೂ ಹೆಚ್ಚು ಅನ್ನೋದನ್ನು ನೇಪಾಳ ಸರ್ಕಾರ ಮಾಹಿತಿಯನ್ನು ಹಂಚಿಕೊಂಡಿದೆ. ಇದರಲ್ಲಿ ಅಮೆರಿಕದ 17 ಜನ, ಮಲೇಷಿಯಾದ 12 ಜನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ದಕ್ಷಿಣ ಆಫ್ರಿಕಾದ 4 ಜನ, ಇಂಗ್ಲೆಂಡಿನ 4 ಜನ ಈ ಒಂದು ನೇಪಾಳದ ಪ್ರವಾಹದಲ್ಲಿ ಕಣ್ಮರೆಯಾಗಿದ್ದಾರೆ. ಹಾಗೆಯೇ ಆಸ್ಟ್ರೇಲಿಯಾ, ಚೀನಾ, ಇತರೆ ದೇಶಗಳ 103 ಜನ ಕಣ್ಮರೆ ಆಗಿರುವಂಥದ್ದನ್ನು ನೇಪಾಳ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇಷ್ಟೇ ಅಲ್ಲದೆ ನೇಪಾಳದ ಸೇನಾಪಡೆ ಮತ್ತು ಪೊಲೀಸ್ ಪಡೆಯ 35ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯೂ ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಇಲ್ಲಿವರೆಗೂ 45ಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿರುವುದನ್ನು ನೇಪಾಳ ರಕ್ಷಣಾ ತಂಡ ಖಚಿತಪಡಿಸಿದೆ. 650 ಮನೆಗಳು, 40 ಸರ್ಕಾರಿ ಕಟ್ಟಡಗಳು ನೆಲಸಮ ಆಗಿರುವುದು ಇಲ್ಲಿವರೆಗೂ ಸಿಕ್ಕಿರುವಂತಹ ಲೆಕ್ಕ. ಒಟ್ಟಾರೆ ಹೇಳೋದಾದರೆ ಕಠ್ಮಂಡುವಿನಿಂದ ರಸುವಾ ಜಿಲ್ಲೆವರೆಗೂ 125 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಪ್ರದೇಶಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಇಲ್ಲಿ ನೇಪಾಳವನ್ನು ನರಕದ ನಾಡಾಗಿಸೋದಕ್ಕೆ ಕಾರಣ ಚೀನಾನ ಅನ್ನುವಂಥದ್ದು ಕೂಡ 10 ಪುರಾವೆಗಳು, ಸಾಕ್ಷಿಗಳು ಸಿಕ್ಕಿದ್ದಾವೆ. ನೇಪಾಳದ ಅನೇಕ ಹಿರಿಯ ಭೂಗರ್ಭ ತಜ್ಞರು, ಜಲವಿಜ್ಞಾನ ತಜ್ಞರು, ಹಿರಿಯ ಪತ್ರಕರ್ತರು ಚೀನಾ ನಿರ್ಲಕ್ಷ್ಯದಿಂದಲೇ ಇದೆಲ್ಲ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ದುರಂತದ ಜಾಗದಲ್ಲಿ ಕಿರು ಡ್ಯಾಮ್, ಹೈಡ್ರೋ ಪ್ರಾಜೆಕ್ಟ್ಗಳ ಕಾಮಗಾರಿಗಳ ಕೆಲಸಗಳು ಎಗ್ಗಿಲ್ಲದೆ ನಡೀತಾ ಇದ್ವು. ಇತ್ತೀಚಿನ ವರ್ಷಗಳಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿಗೆ ಬೇಕಾದಂಥ ಅನೇಕ ಪ್ರಾಜೆಕ್ಟ್ಗಳನ್ನು ನೇಪಾಳ, ಚೀನಾ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಕಾಮಗಾರಿಗಳ ಜಾಗದಲ್ಲೇ ಈ ಘಟನೆಗಳು ಆಗಿರೋದು ಈಗ ಎಲ್ಲರೂ ನೋಟಿಸ್ ಮಾಡ್ತಾ ಇದ್ದಾರೆ. ಚೀನಾ ದೇಶದ ಇಂಜಿನಿಯರ್ಗಳೇ ಸಂಪೂರ್ಣ ಪ್ರಾಜೆಕ್ಟ್ ಹೊಣೆಯನ್ನು ಕೂಡ ಹೊತ್ಕೊಂಡಿದ್ರು. ಭೋಟೆಕೋಶಿ, ತ್ರಿಶೂಲಿ ನದಿಗಳಿಗೆ ಅಡ್ಡಲಾಗಿ ಪ್ರಾಜೆಕ್ಟ್ ಕೆಲಸ ಮಾಡಲಾಗ್ತಾ ಇತ್ತು. ಟಿಬೆಟ್ನ ಲೆಂಡೆ ನದಿ ನೀರನ್ನು ಕೂಡ ಚೀನಾದಿಂದ ಕಾಮಗಾರಿ ನಡೆಸ್ತಾ ಇತ್ತು. ಕೆರುಂಗ್ನಲ್ಲಿ ನದಿಗೆ ಅಡ್ಡಲಾಗಿ ತಾತ್ಕಾಲಿಕ ಅಣೆಕಟ್ಟನ್ನು ನಿರ್ಮಿಸಿ ನೀರು ತಡೆದಿತ್ತು. ಬೆಟ್ಟ ಗುಡ್ಡಗಳನ್ನು ಕೊರೆದು ದೊಡ್ಡ ದೊಡ್ಡ ಹೈಡ್ರೋ ಪ್ರಾಜೆಕ್ಟ್ನ ಕೆಲಸಗಳನ್ನು ಮಾಡ್ತಾ ಇದ್ರು. ತಾತ್ಕಾಲಿಕ ಅಣೆಕಟ್ಟು ಕಟ್ಟಿದ್ದಂತಹ ಜಾಗದಲ್ಲಿ ಹಿಮಪಾತ ಆಗಿದೆ, ಮೇಘಸ್ಫೋಟ ಆಗಿದೆ, ಭೂಕುಸಿತ ಆಗಿದೆ. ಇವೆಲ್ಲವೂ ಕೂಡ ಜೊತೆಯಾಗಿಯೇ ಸಂಭವಿಸ್ತವೆ. ಒತ್ತಡ ತಾಳೋದಕ್ಕೆ ಸಾಧ್ಯ ಆಗದೆ ತಾತ್ಕಾಲಿಕವಾಗಿ ಕಟ್ಟಿದ್ದಂತಹ ಅಣೆಕಟ್ಟುಗಳು ಸ್ಫೋಟವಾಗ್ತವೆ. ಜಲಪ್ರಳಯವೇ ಸೃಷ್ಟಿಯಾಗಿದೆ ಅನ್ನುವಂಥದ್ದು ತಜ್ಞರು ಮಾಡ್ತಾ ಇರುವಂತಹ ನೇರ ಆರೋಪ. ಇಲ್ಲಿ 30ರಿಂದ 35 ಅಡಿ ಎತ್ತರದಷ್ಟು ಶಿಲಾಖಂಡಗಳ ರಾಶಿ ಏಕಾಏಕಿ ಬಂದು ಅಪ್ಪಳಿಸಿದೆ ಅನ್ನುವಂಥದ್ದು ಈಗ ಖಚಿತ ಆಗಿದೆ. ಚೀನಿ ವಿಜ್ಞಾನಿಗಳು, ಸಂಶೋಧಕರು ಎಚ್ಚರಿಕೆಯನ್ನು ನೀಡಿಲ್ಲ ಅಂತ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲವೂ ಕೂಡ ಚೀನಾ ಮಾಡಿದಂತಹ ಎಡವಟ್ಟಿನಿಂದಲೇ ಈ ದುರಂತಗಳು ಆಗಿದ್ದಾವೆ ಅಂತ ನೇಪಾಳದ ಹಿರಿಯ ಪತ್ರಕರ್ತ ಪರಶುರಾಮ್ ಕಪ್ಲೆ ನೇರ ಆರೋಪವನ್ನು ಮಾಡಿದ್ದಾರೆ. ವಿದೇಶಾಂಗ ಮತ್ತು ಕಾರ್ಯತಂತ್ರದ ವ್ಯವಹಾರಗಳ ಪತ್ರಕರ್ತರಾಗಿರುವಂತಹ ಪರಶುರಾಮ್ ಸಾಲು ಟ್ವೀಟ್ಗಳನ್ನು ಹಾಕಿದ್ದು ಕಠ್ಮಂಡು ನೆಲವನ್ನು ಉತ್ತರ ನೆರೆ ರಾಷ್ಟ್ರ ಚೀನಾ ದುರ್ಬಲಗೊಳಿಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದರು. ನೇಪಾಳದ ಪ್ರಧಾನಿ ಬಾಲಿನ್ ಶಾಗೆ ಕರೆ ಮಾಡಿದಂತಹ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ರಕ್ಷಣಾ ಕಾರ್ಯಾಚರಣೆಗೆ ಎಲ್ಲ ನೆರವು ಘೋಷಣೆಯನ್ನು ಮಾಡಿದ್ದಾರೆ. ಇಲ್ಲಿ ಸುನಾಮಿಯಲ್ಲಿ ಸಿಲುಕಿರುವಂತಹ ನೇಪಾಳಕ್ಕೆ ಭಾರತವೂ ಕೂಡ ಸಹಾಯ ಹಸ್ತವನ್ನು ಚಾಚಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಂಜೆ ನೇಪಾಳದ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಅವರ ಜೊತೆಗೆ ಫೋನ್ ಮೂಲಕವಾಗಿ ಮಾತನಾಡಿದ್ದಾರೆ. ಭಾರತ ಎಲ್ಲ ಅಗತ್ಯ ನೆರವುಗಳನ್ನು ನೇಪಾಳಕ್ಕೆ ಕೊಡುತ್ತೆ ಅನ್ನುವಂತಹ ಭರವಸೆ ಕೊಟ್ಟಿರುವುದನ್ನು ಪ್ರಧಾನಿ ಮೋದಿಯವರು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನೇಪಾಳಕ್ಕೆ ಭಾರತದ ನೆರವು. ನಾನು ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತನಾಡಿದ್ದೇನೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಪ್ರಾಣ ಕಳೆದುಕೊಂಡವರಿಗೆ ಸಂತಾಪ ಸೂಚಿಸಿದ್ದೇನೆ. ಈ ಕಷ್ಟದ ಸಮಯದಲ್ಲಿ ಭಾರತದ ಜನರು ನೇಪಾಳದಲ್ಲಿರುವ ನಮ್ಮ ಸಹೋದರ ಸಹೋದರಿಯರ ಜೊತೆ ಒಗ್ಗಟ್ಟಿನಿಂದ ನಿಲ್ಲುತ್ತಾರೆ.
ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲಾ ರೀತಿಯ ಮಾನವೀಯ ಸಹಾಯವನ್ನ ಒದಗಿಸಲು ಭಾರತ ಸಿದ್ಧವಾಗಿದೆ. ನಮ್ಮ ತಂಡಗಳು ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟ ಸಮನ್ವಯ ಸಾಧಿಸುತ್ತಿವೆ. ನರೇಂದ್ರ ಮೋದಿ, ಪ್ರಧಾನಮಂತ್ರಿ.